ಮಮ್ಮ ಮಮ್ಮ ಚಿನ್ನಮ್ಮ ನಿನ್ನ ಹೆಸರೇನೋ? ಖುಷಿ. ಅಮ್ಮನ ಹೆಸರೇನೋ? ಅಮ್ಮ ಪೂಜಾ. ಪಪ್ಪನ ಹೆಸರೇನೋ? ಏನ ಸಂತ. ಅಯ್ಯೋ. ಆಮೇಲೆ ಮಾಮನ ಹೆಸರೇನೋ? ಏಯ್ ದೊಡ್ಡ ಮಾಮನ ಹೆಸರೇನೋ? ನನ್ನ ಮಾಮ. ಚಿಕ್ಕ ಮಾಮನ ಹೆಸರೇನೋ? ಹರ್ಷ ಮಾಮ. ಅತ್ತೆ ಹೆಸರೇನೋ? ಲಕ್ಷ್ಮಿ. ಚಪ್ಪಿ ಅಲ್ಲ ಮಗಳೇದು. ಲಕ್ಷ್ಮಿ. ಲಕ್ಷ್ಮಿ ಅತ್ತೆ. ಆಮೇಲೆ ಡ್ಯಾಡಿ ಹೆಸರೇನು? ಡ್ಯಾಡಿ ಹೆಸರು ಮಗಳ? ಶಿವು. ಕಾಪಟ್ಟು ಕಾಪಟ್ಟು ಅಂದ್ರೆ ಏನ್ ಮಗಳ? ಕಾಪಟ್ಟು ಕಾ ಅಂದ್ರೇನು? ಕಾಪಟ್ಟಿ ಅಂತನಾ? ಫೋಟೋ. ಏ ಏ ಏ ಜಗ್ಗಿ ಜಗ್ಗಿ ಜಗ್ಗಿ. ಅಯ್ಯೋ ಬಿದೈತಲ್ಲ ಪಾಲ ಮಗಳು. ಅಯ್ಯೋ ಚಗ್ಗಡಿ 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 ಚಗ್ಗಡಿ. ಅಪ್ಪ ಏಟಾಯ್ತದ ಮಗಳ? ಏಟಾಯ್ತದ ಕಣವ? ಚಗ್ಗಡಿ ಚಗ್ಗಡಿ. ಅಪ್ಪ ಅಲ್ಲವಿ. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಡ್ಯೂಟಿಗೆ ಬಂದಾಗ ಆಗಲೇ 2:30 ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನನ್ನ ಮಗಳು ಎಷ್ಟು ಕ್ಯೂಟಾಗಿ ಮಾತಾಡ್ತಾ ಇದ್ದಾಳ ಅಲ್ವಾ? ಆ ಮೊದಲ ಮಾತು ಎಷ್ಟು ಚೆಂದಾಗಿತ್ತು ನೋಡಿ. ಅವಳು ಅವ್ರ ಅಮ್ಮನ ಹೆಸರು ಹೇಳೋದು, ನನ್ನ ಹೆಸರು ಹೇಳೋದು, ಮತ್ತು ಅವ್ರ ಮಾಮನ ಹೆಸರು ಹೇಳೋದು ಎಲ್ಲ ತುಂಬಾ ಕ್ಯೂಟಾಗಿದೆ. ನನ್ನ ಮಗಳು ಒಬ್ಬಳೆ ಅಂತಲ್ಲ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಏನೇ ಮಾತಾಡಿದ್ರು ಅಷ್ಟೇ ಖುಷಿಯಾಗಿರುತ್ತೆ, ಅಷ್ಟೇ ಚೆಂದಾಗಿರುತ್ತೆ ಅಲ್ವಾ? ಸೊ ನನ್ನ ಮಗಳ ಜೊತೆ ಆಟ ಆಡ್ಕೊಂಡಿದ್ರೆ ಇವತ್ತಿನ ಕೂಳಿಗೆ ಗತಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಡ್ಯೂಟಿಗೆ ಬಂದೆ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಲ್ಲ ಡ್ರೈವರ್ ಲೈಫ್ ಇನ್ ಬೆಂಗಳೂರು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಡೈಲಿ ಕೆಲಸ ಮಾಡ್ತಾ ಇದ್ರೆ ನಾವು ಕೈ ತುಂಬಾ ದುಡ್ಡು ನೋಡ್ಬೋದು. ಸಪೋಸ್ ಏನಾದ್ರು ಒಂದ್ ದಿವಸ ನಾವು ರಜಾ ಆಗ್ತೇವೆ ಅಂತ ಹೇಳಿದ್ರೆ ಅವತ್ತಿನ ದಿವಸ ನಾವು ತುಂಬಾನೇ ಲತ್ತೆ ಹೊಡೆದು ಬಿಡ್ತೀವಿ. ಇದು ಎಲ್ಲರಿಗೂ ಅನ್ವಯಿಸುತ್ತೆ. ಬೆಂಗಳೂರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರಿಗೂ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಸಾಕು.